ಜ್ಯೇಷ್ಠ ಹುಣ್ಣಿಮೆ ಅರ್ಥ ಮಹತ್ವ. ಜ್ಯೇಷ್ಠ ಮಾಸದಲ್ಲಿ ಬರುವ ಪೌರ್ಣಮಿಯನ್ನು ಜ್ಯೇಷ್ಠ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಈ ದಿನ ಚಂದ್ರನು ತನ್ನ ಪೂರ್ಣ ಕಲೆಯನ್ನು ಪ್ರಕಾಶಿಸುತ್ತಾನೆ. ಭಾರತೀಯ ಸಂಪ್ರದಾಯದಲ್ಲಿ ಇದು ಭಕ್ತಿ, ದಾನ, ಧ್ಯಾನ ಮತ್ತು ಆತ್ಮಚಿಂತನೆಗೆ ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ. ಜ್ಯೇಷ್ಠ ಹುಣ್ಣಿಮೆಯ ಮಹತ್ವ. ಚಂದ್ರನ ಆರಾಧನೆ. ಚಂದ್ರನು ಮನಸ್ಸು, ಶಾಂತಿ ಮತ್ತು ಭಾವನೆಯನ್ನು ಅಧಿದೇವತೆ ಎಂದು ನಂಬಲಾಗಿದೆ. ಈ ದಿನ ಚಂದ್ರನಿಗೆ ಅರ್ಘ್ಯ ನೀಡಿ ಪ್ರಾರ್ಥನೆ ಮಾಡುವುದು ಸಾಂಪ್ರದಾಯಿಕವಾಗಿದೆ. ದೀಪ ಹಚ್ಚುವುದು, ಜಪ, ಧ್ಯಾನ ಮಾಡುವುದು, ದಾನ ಮಾಡುವುದು, ದೇವರ ಪೂಜೆ ಮಾಡುವುದು. ಜ್ಯೇಷ್ಠ ಹುಣ್ಣಿಮೆಯನ್ನು ಏಕೆ ಆಚರಿಸುತ್ತಾರೆ? ವಿಷ್ಣು, ಶಿವ, ದೇವಿ ಹಾಗೂ ಚಂದ್ರನ ಆರಾಧನೆ ಮಾಡುವ ಶುಭ ದಿನವೆಂದು ಅನೇಕರು ನಂಬುತ್ತಾರೆ. ಈ ದಿನ ದಾನ, ಧರ್ಮ, ಜಪ, ತಪ, ಪೂಜೆ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂದು ನಂಬಿಕೆ ಇದೆ. ಬೇಸಿಗೆಯ ಸಮಯವಾಗಿದ್ದರಿಂದ ನೀರಿನ ದಾನ, ಮಜ್ಜಿಗೆ, ಪಾನಕ, ಹಣ್ಣುಗಳು ದಾನ ಮಾಡುವುದು ಸಾಂಪ್ರದಾಯಿಕವು ಹಲವು ಕಡೆಯಲ್ಲಿ ಇದೆ. ಕೆಲವು ಪ್ರದೇಶಗಳಲ್ಲಿ ಈ ದಿನವನ್ನು ವಟಸಾವಿತ್ರಿ ವ್ರತ ಅಥವಾ ಇತರ ಸ್ಥಳೀಯ ಆಚರಣೆಯೊಂದಿಗೆ ಕೂಡ ಆಚರಿಸಲಾಗುತ್ತದೆ. ವಟಸಾವಿತ್ರಿ ವ್ರತ ಮಾಡುವ ವಿಧಾನ. ವಟಸಾವಿತ್ರಿ ವ್ರತವು ಪತಿವ್ರತ ಸಾವಿತ್ರಿ ತನ್ನ ಪತಿಯ ಸತ್ಯವಾನ್ ಅವನ ಪ್ರಾಣವನ್ನು ಯಮಧರ್ಮರಾಜರಿಂದ ಮರಳಿ ಪಡೆದ ಕಥೆಯನ್ನು ಸ್ಮರಿಸಿ ಆಚರಿಸುವ ವ್ರತವಾಗಿದೆ. ಅನೇಕ ವಿವಾಹಿತ ಮಹಿಳೆಯರು ಪತಿಯ ಆರೋಗ್ಯ, ಆಯುಷ್ಯ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರ ಅಥವಾ ಹೊಸ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಸಂಕಲ್ಪ ಮಾಡಿ ನನ್ನ ಕುಟುಂಬ ಕ್ಷೇಮ, ಆರೋಗ್ಯ ಮತ್ತು ಸುಖಕ್ಕಾಗಿ ಈ ವ್ರತವನ್ನು ಆಚರಿಸುತ್ತೇನೆ ಎಂದು ಪ್ರಾರ್ಥಿಸಿ ಆಲದ ಮರದ ಪೂಜೆಗೆ ಮರದ ಬುಡಕ್ಕೆ ನೀರು, ಹಾಲು ಅರ್ಪಿಸಿ, ಅರಿಶಿನ ಕುಂಕುಮ ಹಚ್ಚಿ, ಹೂವು ಅರ್ಪಿಸಿ, ತುಪ್ಪದ ದೀಪ ಹಚ್ಚಿ ನಂತರ ಮರದ ಸುತ್ತ 3, 7 ಅಥವಾ 11 ಬಾರಿ ಪ್ರದಕ್ಷಿಣೆ ಮಾಡಿ ಪ್ರತಿ ಪ್ರದಕ್ಷಿಣೆಯಲ್ಲೂ ದಾರವನ್ನು ಮರಕ್ಕೆ ಸುತ್ತುತ್ತಾ ಪ್ರಾರ್ಥನೆ ಮಾಡಿ ಕಥೆ ಹೇಳುವುದು. ಪೂಜೆಯ ನಂತರ ಸಾವಿತ್ರಿ ಸತ್ಯವಾನ್ ಕಥೆ ಓದುವುದು ಅಥವಾ ಕೇಳುವುದು ಸಾಂಪ್ರದಾಯಿಕ. ಮಂತ್ರ. ಈ ಮಂತ್ರವನ್ನು 11 ಅಥವಾ 108 ಬಾರಿ ಜಪಿಸಿದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಮೋ ಶಿವಾಯ. ಕೊನೆಯ ಪ್ರಾರ್ಥನೆ. ದೇವರೇ, ನನ್ನ ಕುಟುಂಬಕ್ಕೆ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿ ಕರುಣಿಸು ಎಂದು ಪ್ರಾರ್ಥಿಸಿ ಚಂದ್ರೋದಯದ ನಂತರ ಚಂದ್ರನಿಗೆ ನಮಸ್ಕಾರ ಮಾಡಿ ಈ ಮಂತ್ರ 11 ಅಥವಾ 108 ಬಾರಿ ಜಪಿಸಿ. ಓಂ ಸೋಂ ಸೋಮಾಯ ನಮಃ ಅಥವಾ ಓಂ ಚಂದ್ರಾಯ ನಮಃ. ಈ ದಿನದ ಸಂದೇಶ. ಜ್ಯೇಷ್ಠ ಹುಣ್ಣಿಮೆ ನಮಗೆ ನೆನಪಿಸು